ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023ಯ ಸೆಕ್ಷನ್ 239 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 239 ಕೋರ್ಟ್ ಯಾವುದೇ ಚಾರ್ಜ್ ಅನ್ನ ಅಲ್ಟರ್ ಮಾಡಬಹುದು, ಅಂದರೆ ಚೇಂಜ್ ಮಾಡಬಹುದು ಅಂತೇಳಿ ಹೇಳುತ್ತೆ. ಇಲ್ಲಿ ನಾವು ಚಾರ್ಜ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೋಬೇಕು. ಚಾರ್ಜ್ ಅಂತಂದ್ರೆ ಅಕ್ಯೂಸ್ಡ್ನ ಮೇಲೆ ಇರುವಂತಹ ಯಾವುದೋ ಒಂದು ಅಕ್ಯೂಜೇಷನ್. ಉದಾಹರಣೆಗೆ ಅಕ್ಯೂಸ್ಡ್ ಕಳ್ಳತನ ಮಾಡಿದ್ದಾನೆ, ಅದು ಒಂದು ಚಾರ್ಜ್. ಅಕ್ಯೂಸ್ಡ್ ದರೋಡೆಯನ್ನ ಮಾಡಿದ್ದಾನೆ, ಅದು ಕೂಡ ಒಂದು ಚಾರ್ಜ್. ಮೊದಲು ಕಳ್ಳತನ ಮಾಡಿದ್ದಾನೆ ಅಂದ್ರೆ ಥೆಫ್ಟ್ ಮಾಡಿದ್ದಾನೆ ಅನ್ನೋದು ಒಂದು ಚಾರ್ಜ್ ಆದ್ರೆ, ಅದನ್ನ ದರೋಡೆ ಮಾಡಿದ್ದಾನೆ ಅಂದ್ರೆ ರಾಬರಿ ಮಾಡಿದ್ದಾನೆ ಅಂತೇಳಿ ಚೇಂಜ್ ಮಾಡೋದನ್ನ ಅದನ್ನ ಅಲ್ಟರೇಷನ್ ಆಫ್ ಚಾರ್ಜ್ ಅಂತೇಳಿ ಕರೆಯುತ್ತಾರೆ. ಅಂದ್ರೆ ಇಲ್ಲಿ ಕಳ್ಳತನದಿಂದ ದರೋಡೆಯ ಸೆಕ್ಷನ್ ಆಡ್ ಆಗುತ್ತೆ. ಅಂದ್ರೆ ಥೆಫ್ಟ್ನಿಂದ ರಾಬರಿ ಆಗಿದೆ ಅಂತೇಳಿ ಚಾರ್ಜ್ ಚೇಂಜ್ ಆಗುತ್ತೆ. ಈ ರೀತಿ ಚಾರ್ಜ್ ಕೋರ್ಟ್ ಚೇಂಜ್ ಮಾಡುತ್ತೆ. ಈ ಸೆಕ್ಷನ್ 239 ಸಬ್ಸೆಕ್ಷನ್ 1 ಪ್ರಕಾರ ಯಾವುದೇ ಕೋರ್ಟ್, ಎನಿ ಕೋರ್ಟ್, ಯಾವುದೇ ಚಾರ್ಜ್ ಯಾವುದೇ ಸಮಯದಲ್ಲಿ ಜಜ್ಮೆಂಟ್ ಪ್ರೊನೌನ್ಸ್ ಆಗೋಕ್ಕಿಂತ ಮುಂಚೆ ಚೇಂಜ್ ಮಾಡಬಹುದು ಅಥವಾ ಹೊಸ ಚಾರ್ಜ್ ಅನ್ನ ಆಡ್ ಮಾಡಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 2 ಪ್ರಕಾರ ಈ ರೀತಿ ಅಲ್ಟರೇಷನ್ ಅಥವಾ ಎಡಿಷನ್ ಮಾಡಿದಂತಹ ಚಾರ್ಜ್ ಅನ್ನ ಅಕ್ಯೂಸ್ಡ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಆ ಚಾರ್ಜ್ಗಳು ಏನು ಹೇಳ್ತವೆ ಅಂತೇಳಿ. ನೆಕ್ಸ್ಟ್ ಸಬ್ಸೆಕ್ಷನ್ 3 ಪ್ರಕಾರ ಈ ರೀತಿ ಈ ಚಾರ್ಜಸ್ಗಳನ್ನ ಅಲ್ಟರೇಷನ್ ಅಥವಾ ಎಡಿಷನ್ ಮಾಡಿರ್ತಾರಲ್ಲ, ಹೀಗೆ ಚಾರ್ಜ್ ಚೇಂಜ್ ಮಾಡಿದಾಗ ಪ್ರಾಸಿಕ್ಯೂಟರ್ಗೆ ಆಗಿರ್ಬೋದು ಅಥವಾ ಡಿಫೆನ್ಸ್ ಲಾಯರ್ಗೆ ಆಗಿರ್ಬೋದು, ಅಂದರೆ ಅಕ್ಯೂಸ್ಡ್ಗೆ ಏನಾದರೂ ಈ ಥರ ಅಲ್ಟರೇಷನ್ ಅಥವಾ ಎಡಿಷನ್ ಮಾಡಿದಾಗ, ಚೇಂಜ್ ಮಾಡಿದಾಗ ಯಾವುದೇ ರೀತಿಯಲ್ಲಿ ಅವರಿಗೆ ಅನ್ಫೇರ್ ಆಗೋದಿಲ್ಲ ಅಂತ ಕೋರ್ಟ್ಗೆ ಅನಿಸಿದ್ರೆ, ಅದೇ ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಸೈಡು ಮತ್ತು ಡಿಫೆನ್ಸ್ ಸೈಡು ಯಾವುದೇ ರೀತಿಯ ಅಬ್ಜೆಕ್ಷನ್ ಅನ್ನು ಹಾಕದೆ ಹೋದಾಗ ಕೋರ್ಟ್ ತನ್ನ ಡಿಸ್ಕ್ರಿಷನ್ ಪವರ್ನ ಆಧಾರದಲ್ಲಿ ಯಾವಾಗ ಹೊಸ ಚಾರ್ಜ್ ಅನ್ನ ಅಥವಾ ಹಳೆ ಚಾರ್ಜ್ ಅನ್ನ ಅಲ್ಟರೇಷನ್ ಮಾಡಿರ್ತಾರೆ, ಆ ಒಂದು ಸ್ಟೇಜಿಂದನೇ ಅದನ್ನು ಕಂಟಿನ್ಯೂ ಮಾಡಲಾಗತ್ತೆ. ಅಂದರೆ ಸ್ಟಾರ್ಟ್ನಿಂದ ಬರೋದಿಲ್ಲ, ಅಲ್ಲಿಂದನೇ ಆ ಪ್ರೊಸೀಡಿಂಗ್ಸ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 4 ಪ್ರಕಾರ ಒಂದು ವೇಳೆ ಅಲ್ಟರೇಷನ್ ಅಥವಾ ಎಡಿಷನ್ ಚಾರ್ಜ್ನಿಂದ ಪ್ರಾಸಿಕ್ಯೂಷನ್ ಅಥವಾ ಡಿಫೆನ್ಸ್ ಸೈಡ್ನವ್ರಿಗೆ ಏನೋ ಅನ್ಫೇರ್ ಆಗ್ಬೋದು, ಅಂದರೆ ಅವ್ರಿಗೆ ಪ್ರಿಜುಡೈಸ್ ಆಗ್ಬೋದು ಅಂತೇಳಿ ಅನಿಸಿದ್ರೆ ಮತ್ತೆ ಸ್ಟಾರ್ಟಿಂಗ್ನಿಂದ ನ್ಯೂ ಟ್ರಯಲನ್ನು ಸ್ಟಾರ್ಟ್ ಮಾಡಲಾಗುತ್ತೆ, ಅಥವಾ ಆ ನಡೀತಾ ಇರುವಂತಹ ಟ್ರಯಲನ್ನು ಅಡ್ಜರ್ನ್ ಮಾಡಿ ಮತ್ತೆ ಅವರಿಗೆ ಸಮಯಾವಕಾಶವನ್ನು ಕೊಟ್ಟು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಲಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 5 ಪ್ರಕಾರ ಒಂದು ವೇಳೆ ಈ ರೀತಿಯ ಅಲ್ಟರೇಷನ್ ಅಥವಾ ಚಾರ್ಜಸ್ಗಳ ಎಡಿಷನ್ ಆಗಿದ್ದರೆ ಕೆಲವೊಂದು ಕೇಸಸ್ಗಳಲ್ಲಿ ಪ್ರಾಸಿಕ್ಯೂಷನ್ ಪ್ರೀವಿಯಸ್ ಸ್ಯಾಂಕ್ಷನ್ ಅನ್ನು ಪಡ್ಕೊಳ್ಬೇಕಾಗತ್ತೆ. ಅಂದರೆ ಪರ್ಮಿಷನನ್ನು ಪಡ್ಕೊಂಡು ಆಮೇಲೆ ನಂತರದಲ್ಲಿ ಚಾರ್ಜಸ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಏನಾದರೂ ಅಕ್ಯೂಸ್ಡ್ ಪರ್ಸನ್ ಗೌರ್ಮೆಂಟ್ ಸರ್ವೆಂಟ್ ಇದ್ದಾಗ ಆತನ ಮೇಲೆ ಮೊದಲಿಗೆ ಒಂದು ಚಾರ್ಜ್ ಅಂದರೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಉದಾಹರಣೆಗೆ ಆ್ಯಡ್ ಮಾಡಿರ್ತಾರೆ. ಆ ಚಾರ್ಜ್ ಮೇಲೆ ಆತನ ಮೇಲೆ ಪ್ರಾಸಿಕ್ಯೂಷನ್ ಅನ್ನು ನಡೆಸ್ತಾ ಇರ್ತಾರೆ. ನಂತರದಲ್ಲಿ ಅದು ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆಗಿದೆ ಅಂತೇಳಿ ಆ ಚಾರ್ಜ್ ಅನ್ನು ಆ್ಯಡ್ ಮಾಡಬೇಕು ಅಂತಂದಾಗ ಗವರ್ನಮೆಂಟ್ ಕಡೆಯಿಂದ ಪ್ರೀವಿಯಸ್ ಸ್ಯಾಂಕ್ಷನ್ ಅಥವಾ ಪರ್ಮಿಷನ್ ಅನ್ನು ಪಡ್ಕೊಂಡು ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಅಲ್ಲಿಯವರೆಗೆ ಕೋರ್ಟ್ಗೆ ಹೊಸ ಚಾರ್ಜ್ ಅನ್ನ ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ, ಅಥವಾ ಅಲ್ಟರೇಷನ್ ಚಾರ್ಜ್ ಅನ್ನು ಅಲ್ಟರೇಷನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಸ್ನೇಹಿತರೆ, ಇದು ಸೆಕ್ಷನ್ 239. ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕೋರ್ಟ್ ಯಾವುದೇ ಒಂದು ಚಾರ್ಜ್ ಅನ್ನ ಅಲ್ಟರ್ ಮಾಡ್ಬೋದು ಅಥವಾ ಹೊಸ ಚಾರ್ಜ್ ಅನ್ನ ಆ್ಯಡ್ ಮಾಡ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಅನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.